ದೇವರಾಜ ಅರಸನೆಂದೇ ಖ್ಯಾತಿಯನ್ನು ಹೊಂದಿರತಕ್ಕಂಥ ರಾಜ್ಯದ ಜನಮಾನಸ ನಾಯಕ, ರಾಜ್ಯದ ಹೆಮ್ಮೆಯ ನಾಯಕ, ನಮ್ಮ ಕರುನಾಡಿನ ದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸಾಹೇಬರಿಗೆ ಬೆಳ್ಳಿಯ ಖಡ್ಗವನ್ನು ನೀಡುವುದರ ಜೊತೆಗೆ ಸಂಗೊಳ್ಳಿ ರಾಯಣ್ಣರ ಮೂರ್ತಿಯನ್ನ ನೀಡತಕ್ಕಂಥ ಮೂಲಕ ಅವರಿಗೆ ಗೌರವವನ್ನು ಸೂಚಿಸುತ್ತದೆ. ಜೊತೆಗೆ ಹಲವಾರು ಬ್ಲಾಕ್ ಮತ್ತು ಸೋಜಿಲಿಗಿ ಬ್ಲಾಕ್ನ ಕಾಂಗ್ರೆಸ್ ವತಿಯಿಂದ ಸತ್ಕಾರ. ಇದಾದ ನಂತರ ಸಮಪಾಲು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಎಂದು ಆ ನುಡಿಯನ್ನ ಪರಿಪಾಲನೆ ಮಾಡತಕ್ಕಂಥ ಜನಮಾನಸ ನಾಯಕ, ಕರುನಾಡಿನ ನಮ್ಮ ಹೆಮ್ಮೆಯ ದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸಾಹೇಬರಿಗೆ ಈಗ ವೇದಿಕೆ ಮುಖೇನ ಗೌರವವನ್ನು ಅರ್ಪಿಸ್ತಾ ಇದ್ದೀವಿ. ಈಗ ಮುಂದಿನ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ರಾಜಕೀಯ ಚಾಣಕ್ಯನಿಂದ ಗುರುತಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಸತ್ಕಾರ ಕಾರ್ಯಕ್ರಮ. ಅವರಿಗೆ ಶ್ರೀ ಅನಿಲ್ ಗವಾಯಿ, ಡಿಆರ್ ತೋಗಿ, ರಾಯಪ್ಪ ಬಹುದಾರ್, ಶಿವರಾಯ್ ಹಳ್ಳೂರ್ ಅವರಿಂದ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಗೌರವ ಅರ್ಪಿಸುತ್ತಿದ್ದೇವೆ. ಅದಾದ ನಂತರ ಕಂಚಿನ ಸಂಗೊಳ್ಳಿ ರಾಯಣ್ಣನ ಕಂಚಿನ ಪುತ್ಥಳಿಯ ಇದರ ಜೊತೆಗೆ ಕಂಬಳಿಯನ್ನು ಹೊಂದಿಸುವುದರೊಂದಿಗೆ ಅವರಿಗೆ ನಾವು ಸತ್ಕಾರ ನೀಡ್ತಾ ಇದ್ದೇವೆ. ಇದಾದ ನಂತರ ಈ ಭಾಗದ ಜನಪ್ರಿಯ ಶಾಸಕರು, ಹಲವಾರು ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಶ್ರೀ ನೀಲಪ್ಪ ಕೇವಟಿ, ದೂರಪ್ಪನವರು, ಮಂಜುನಾಥ್ ಸನ್ನಕ್ಕಿ, ಹಾಸಿಂ ಸಾಬ್ ಜಾಸ್ತಿ, ಮಹೇಶ್ ಪಕ್ಕನ್ ಶೆಟ್ಟಿ ಅವರಿಂದ ಸತ್ಕಾರ ಕಾರ್ಯಕ್ರಮ. ಅವರಿಗೆ ಕಂಬಳಿ ಹೊಂದಿಸುವ ಜೊತೆಗೆ ಅವರಿಗೆ ಸಂಗೊಳ್ಳಿ ರಾಯಣ್ಣನ ಕಂಚಿನ ಪುತ್ಥಳಿ ನೀಡ್ತಾ ಇದ್ದೀವಿ. ಇದಾದ ನಂತರ ಮಾನ್ಯ ಕುಟುಂಬ ಕಲ್ಯಾಣ ಸಚಿವರು, ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಜನಪ್ರಿಯ ಬೆಳಗಾವಿ ಗ್ರಾಮೀಣ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಶಶಿಕಲಾ ಸನ್ನಕ್ಕಿ, ಮಾಜಿ ಜಿಲ್ಲಾ ಸದಸ್ಯರು ಹಾಗೂ ಶೈಲಾ ಮೋದಿ ಅವರಿಂದ ಸತ್ಕಾರ ಕಾರ್ಯಕ್ರಮ. ಅದಾದ ನಂತರ ರಾಮದುರ್ಗದ ಜನಪ್ರಿಯ ಶಾಸಕರು, ಹಿರಿಯರಾಗಿದ್ದ ಶ್ರೀ ಅಶೋಕ್ ಪಟ್ಟಣ ಅವರಿಗೆ ಸತ್ಕಾರ ಕಾರ್ಯಕ್ರಮ. ಲಕ್ಷ್ಮೀ ಅವರಿಗೆ ಕಂಬಳಿನ ಔಷಧ ಜೊತೆಗೆ